ಹಾಯ್ ಆಲ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶ್ವೇತಾಸ್ ಬ್ಲಾಗ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಈ ವಿಡಿಯೋದಲ್ಲಿ ನಿಮಗೆ ಸಿಂಪಲ್ ಆಗಿ ಹಾಗೆ ಡಿಫ್ರೆಂಟ್ ಆಗಿ ಬಸ್ಸಾರ್ನ ಯಾವ ರೀತಿಯಾಗಿ ಮಾಡೋದಂತ ತಿಳಿಸ್ಕೊಡ್ತೀನಿ. ನಿಮಗೆ ಆಲ್ರೆಡಿ 2 ರೀತಿಯಲ್ಲಿ ಬಸ್ಸಾರ್ನ ಮಾಡೋದು ಕೂಡ ತಿಳಿಸ್ಕೊಟ್ಟಿದ್ದೀನಿ. ನೋಡಿಲ್ಲ ಅಂದರೆ ನನ್ನ ಹಳೆ ವಿಡಿಯೋಸ್ನ ನೋಡಿ. ನಾನು 3 ಥರ ಅಂತ ಹೇಳಿದೆ. ಅದರಲ್ಲಿ ಒಂದು ಥರ ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿನ ಸುಟ್ಬಿಟ್ಟು ಅಂದರೆ ಕೆಂಡದಲ್ಲಿ ಅಥವಾ ಡೈರೆಕ್ಟ್ ಸ್ಟವ್ ಮೇಲೆ ಸುಟ್ಬಿಟ್ಟು ನಾವು ಬಸ್ಸಾರನ್ನ ಮಾಡೋದು. ಇನ್ನೂ ಒಂದು ನಾವು ಒಗ್ಗರಣೆ ಹಾಕ್ತಾ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಮಾಡೋದು. ಇನ್ನೂ ಒಂದು ಅಂದರೆ 3ನೇ ಥರದ್ದು ಇವತ್ತು ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಇದು ಕೂಡ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆ ಇವತ್ತು ಚಪಾತಿ ಮಾಡೋಣ ಅಂತ ಹೇಳಿ ಚಪಾತಿಗೆ ಬೀಟ್ರೂಟ್ ಪಲ್ಯನ ಮಾಡ್ತಾಯಿದ್ದೀನಿ. ಯೂಶ್ವಲಿ ಬೀಟ್ರೂಟ್ ಪಲ್ಯ ಮಾಡೋದಿದ್ರೆ ನಾನು ಸ್ಟೀಮ್ ಮಾಡಿ ಮಾಡ್ತೀನಿ ಅಲ್ವಾ. ನೀವು ಕೂಡ ರೆಗ್ಯುಲರ್ ಆಗಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಇರುವಂಥ ಎಲ್ಲ ವೀಡಿಯೋಸ್ ನೋಡಿದರೆ ನಿಮಗೆ ಗೊತ್ತಿರುತ್ತೆ. ನಾನು ಜಾಸ್ತಿ ಕಾಳು ಹಾಗೆ ತರಕಾರಿ ಒಗ್ಗರಣೆನ ಕೊಟ್ಟರೆ ಈ ರೀತಿ ಸ್ಟೀಮ್ ಮಾಡ್ಕೋತೀನಿ. ಆದರೆ ಇವತ್ತು ನಾನು ತುರಿದಿಟ್ಕೊಂಡಿರೋವಂಥ ಬೀಟ್ರೋಟ್ನ ಡೈರೆಕ್ಟ್ ಒಗ್ಗರಣೆಗೆ ಹಾಕಿ ಬೇಯಿಸ್ಕೊತೀನಿ. ತುಂಬ ಚೆನ್ನಾಗಿರುತ್ತೆ ಇದು ಕೂಡ. ಹಾಗೆ ಇದಕ್ಕೆ ಬೇಕಾಗಿರುವಂಥ ಎಲ್ಲ ತರಕಾರಿ ಅಂದರೆ ಬಸ್ಸಾರಿಗೆ, ಪಲ್ಯಕ್ಕೆ ಹಾಗೆ ಕಾಳು ಒಗ್ಗರಣೆಗೆ. ಬಸ್ಸಾರು ಮಾಡಿದಾಗ ಕಾಳು ಬೇಯಿಸಿರೋದು ಸಪ್ರೇಟ್ ಮಾಡಿರ್ತೀವಿ ಅಲ್ವಾ, ಅದಕ್ಕೂ ಕೂಡ ಒಗ್ಗರಣೆ ಮಾಡಿ ಕಾಳು ಒಗ್ಗರಣೆ ಮಾಡೋಣ ಅಂತ ಹೇಳಿಬಿಟ್ಟು ಅದಕ್ಕೆಲ್ಲ ಎಷ್ಟಾಗುತ್ತೆ ಅಷ್ಟು ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು, ತೆಂಗಿನಕಾಯಿ ತುರಿದಿಟ್ಕೊಂಡಿರ್ತೀನಲ್ವ ಅದನ್ನು ಕೂಡ ಫ್ರಿಜ್ಜಿಂದ ಎತ್ತಿ ಆಚೆಗಡೆ ಇಟ್ಕೊಂಡ್ಬಿಡ್ತೀನಿ. ಇವಾಗ ಫಟಾಫಟ್ ಅಂತ ಹೇಳಿ ಈರುಳ್ಳಿನ ಸಿಪ್ಪೆನ ಬಿಡಿಸ್ಕೊತಾ ಇದ್ದೀನಿ. ಆ್ಯಕ್ಚುಲಿ ಈ ಸತಿ ನಾನು ಸ್ವಲ್ಪ ದಪ್ಪಕ್ಕಿರುವಂಥ ಈರುಳ್ಳಿನ ತೊಗೊಂಡು ಬಂದಿದ್ದೀನಿ. ನಾನು ಲಾಸ್ಟ್ ಟೈಮೆಲ್ಲ ಮೀಡಿಯಮ್ ಸೈಜ್ ಈರುಳ್ಳಿನ ತೊಗೊಂಡು ಬರ್ತಾಯಿದ್ದೆ. ಯೂಶ್ವಲಾಗಿ ನಾನು ಮೀಡಿಯಮ್ ಈರುಳ್ಳಿನೇ ತೊಗೊಂಡು ಬರೋದು. ಆದರೆ ಈ ಸತಿ ನನಗೆ ಮೀಡಿಯಮ್ ಈರುಳ್ಳಿ ಸಿಗಲಿಲ್ಲ ಒಂದು. ಹಾಗೆ ತೊಗೊಳ್ಬೇಕಾದ್ರೆ ಅರ್ಜೆಂಟಲ್ಲೂ ಇದ್ದೆ, ಬೇರೆ ಕಡೆ ಹೋಗಿ ಹುಡ್ಕೋ ಅಂಥ ಒಂದು ಪೇಷನ್ಸು ಕೂಡ ಇರಲಿಲ್ಲ. ಆ ಕಾರಣಕ್ಕೆ ಹತ್ರದಲ್ಲಿ ಸಿಕ್ಕಿರುವಂಥ ಈರುಳ್ಳಿನೇ ತೊಗೊಳ್ಬೇಕಾಗಿತ್ತು. ಈ ಸತಿ ನಾನು ಸ್ವಲ್ಪ ದಪ್ಪಕ್ಕಿರೋ ಅಂಥ ಈರುಳ್ಳಿನ ಬಳಸ್ಕೊತಾ ಇದ್ದೀನಿ. ಹಾಗೆ ಹಸಿಮೆಣಸಿನ್ಕಾಯಿನ ಈ ರೀತಿ 2 ಭಾಗನ ಮಾಡ್ಕೊಂಡು ಇಟ್ಕೋತೀನಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಒಗ್ಗರಣೆಗೂ ಕೂಡ ಸೂಟ್ ಆಗುತ್ತೆ. ಹಾಗೆಯೇ ನಾನು ಮಾಡ್ತಿರುವಂಥ ಕಾಳು ಒಗ್ಗರಣೆಗಿರ್ಬೋದು ಅಥವಾ ಬೀಟ್ರೂಟ್ ಪಲ್ಯ ಮಾಡೋದಕ್ಕಿರ್ಬೋದು ಎಲ್ಲದಕ್ಕೂ ಕೂಡ ಹೊಂದುತ್ತೆ ಅಂತ ಹೇಳಿ ಈ ರೀತಿ ನಾನು ಹೆಚ್ಚಿಟ್ಕೋತಾ ಇದ್ದೀನಿ. ಹಾಗೆ ಇವತ್ತು ನಾನು ಅರ್ಜೆಂಟಲ್ಲಿ ಅಡುಗೆನ ಮಾಡ್ತಾ ಇದ್ದೀನಿ. ಆಲ್ರೆಡಿ ನಾನು ಯೋಗ ಮಾಡೋಕ್ಕೆ ಅಂತ ಹೋದಾಗಲೇ ಸ್ವಲ್ಪ ಸೊಪ್ಪಿತ್ತು, ಅಂದರೆ ನುಗ್ಗೆ ಸೊಪ್ಪಿತ್ತು. ಆ ಸೊಪ್ಪು ಹಾಗೆ ತೊಗರಿಬೇಳೆ ಎರಡನ್ನೂ ಕೂಡ ಕುಕ್ಕರಲ್ಲಿ ಕೂಗಿಸಿ ಇಟ್ಕೊಂಡ್ಬಿಟ್ಟಿದೆ. ಇನ್ನು ಇವತ್ತಿಂದ 8 ಗಂಟೆಗೇ ತಿಂಡಿ ಅಡುಗೆ ಎಲ್ಲದು ಕೂಡ ರೆಡಿಯಾಗಿರಬೇಕು. ಯಾಕಂದರೆ ನನ್ನ ಹಸ್ಬೆಂಡ್ ದೊಡ್ಡಪ್ಪನ ಮಗ ಅಂದರೆ ಅವ್ರ ತಮ್ಮ ಬಂದಿದ್ದಾನೆ. ಅವನು ಕೂಡ ಕೆಲಸಕ್ಕೆ ಹೋಗಬೇಕು ಅಂತ ಹೇಳಿ ಬಂದಿದ್ದಾನೆ. ನಾವು ಬೇಡ ಅಂದರೂ ಕೂಡ ಹಠ ಮಾಡಿ ಬಂದಿದ್ದಾನೆ. ಸೊ ಅವನು ಕೂಡ ಕೆಲಸಕ್ಕೆ ಹೋಗೋದ್ರಿಂದ ಅವನು 8 ಗಂಟೆಗೆ ಮನೆ ಬಿಡಬೇಕು. ಸೊ ಅವ್ನ ಬಾಕ್ಸಿಗೆ ಲಂಚ್ ಇರ್ಬೋದು ಅಥವಾ ಬೆಳಗ್ಗೆ ತಿಂದು ಹೋಗೋದಕ್ಕೆ ತಿಂಡಿ ಇರ್ಬೋದು ಎಲ್ಲದನ್ನು ಕೂಡ ಬೇಗ ಬೇಗ ರೆಡಿ ಮಾಡಬೇಕು. ಆ ಕಾರಣಕ್ಕೆ ಸ್ವಲ್ಪ ಬೇಗನೆ ಮಾಡ್ತಾಯಿದ್ದೀನಿ. ಹಾಗೆ ಊರಿಂದ ಬಂದಿದ್ದಾಗಲೂ ಕೂಡ ಒಂದು 2ರಿಂದ 3 ದಿನ ತುಂಬ ರೆಸ್ಟ್ ತೊಗೊಂಡಿದ್ದೆ. ಶೂಟು ಕೂಡ ಮಾಡಿರಲಿಲ್ಲ. ತುಂಬ ಸುಸ್ತಾಗ್ತಾಯಿತ್ತು, ಯಾಕಂತ ಗೊತ್ತಿಲ್ಲ. ಆ ಕಾರಣಕ್ಕೆ ನಾನು ಶೂಟು ಕೂಡ ಮಾಡಿರಲಿಲ್ಲ. ಇವೊಂದು ಅವನು ಕೂಡ ಜಾಬ್ ಸರ್ಚ್ ಮಾಡ್ತಿದ್ದ. ಹೀಗೆ ಫ್ರೆಂಡ್ಸ್ ರೆಫರಿಂದ ಸಿಕ್ಕಿದೆ. ಸೊ ಕೆಲಸಕ್ಕೆ ಹೋಗಬೇಕಾದ್ರೆ ಅವನಿಗೂ ಕೂಡ ತಿಂಡಿ ಊಟ ಕೊಟ್ಟು ಕಳಿಸಿದ್ರೆ ಒಳ್ಳೇದಲ್ವ. ಹಾಗೆ ನಾನು ಕೂಡ ಬೇಗ ಮಾಡಿದ್ರೆ ನನಗೂ ಕೂಡ ಈಸಿ ಆಗತ್ತೆ ಅಂತ ಹೇಳಿಬಿಟ್ಟು ಸ್ವಲ್ಪ ಬೇಗ ಎದ್ದೇಳೋಣ ಅಂತ ರಾತ್ರಿನೇ ಮಲ್ಕೊಂಡಿದ್ದೆ. ಆದರೆ ಬೆಳಗ್ಗೆ ಎದ್ದೇಳೋಕ್ಕಾಗಲಿಲ್ಲ, ತುಂಬ ಚಳಿ. ಹಾಗೆ ಊರಿಂದ ಬಂದಮೇಲೆ ಸ್ವಲ್ಪ ಟಯರ್ಡ್ನೆಸ್ ಹೋಗಿಲ್ಲ. ಪ್ರತಿದಿನ ರಜಾ ಹಾಕೋಣ, ಒಂದಿನ ರೆಸ್ಟ್ ತೊಗೊಳ್ಳೋಣ ಅಂತ ಅನ್ಕೋತೀನಿ. ಬಟ್ ಆಫೀಸಲ್ಲಿ ಏನಾದರೂ ಒಂದು ಕಮಿಟ್ಮೆಂಟ್ ಇದ್ದೇ ಇರುತ್ತೆ. ಆ ಕಾರಣಕ್ಕೆ ರಜಾ ಹಾಕೋದಕ್ಕೆ ಆಗ್ತಾಯಿಲ್ಲ. ಇನ್ನೂ ನಾನಿಲ್ಲಿ ಬೀಟ್ರೂಟ್ ಪಲ್ಯನ ಮಾಡ್ತಾಯಿದ್ದೀನಿ. ಆಲ್ರೆಡಿ ನಾನು ಈ ರೆಸಿಪಿನ ಶೇರ್ ಮಾಡಿದ್ದೀನಿ. ಆ ಕಾರಣಕ್ಕೆ ಕ್ವಿಕ್ಕಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಒಂದು ಬಾಣಲಿಗೆ 1 ಸ್ಪೂನ್ ಆಗೋಷ್ಟು ಎಣ್ಣೆ, ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ ಎಲ್ಲದನ್ನು ಕೂಡ ಅರ್ಧ ಸ್ಪೂನ್ ಹಾಕ್ಕೊಂಡು ನಂತರ ಕರ್ಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿಕೊಂಡ್ರೆ ನೀಟಾಗಿ ಖಾರ ಬಿಟ್ಕೊಳ್ಳೋದ್ರಿಂದ ಬೀಟ್ರೂಟ್ಗೆ ಮತ್ತು ಖಾರದ ಪುಡಿನ ಹಾಕೋ ಅವಶ್ಯಕತೆ ಇರೋದಿಲ್ಲ ಅಂತ. ಇನ್ನು ಹಸಿಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಬೆಂದಿದ ನಂತರ ಉದ್ದುದ್ದವಾಗಿ ಸಣ್ಣವಾಗಿ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿನ ಹಾಕ್ಕೊಳ್ಬೇಕು.
ನಾನಿಲ್ಲಿ ಯಾಕೆ ಈರುಳ್ಳಿನ ಸಣ್ಣದಾಗಿ ಹಾಗೆ ಉದ್ದುದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಅಂದರೆ, ಇವತ್ತು ನಾನು ಬೀಟ್ರೋಟ್ನ ಸ್ವಲ್ಪ ದೊಡ್ಡ ಹೋಲಲ್ಲಿ ತುರಿದಿಟ್ಕೊಂಡಿರೋದ್ರಿಂದ ಪಲ್ಯ ಮಾಡೋದಕ್ಕೆ ಈ ರೀತಿಯಾಗಿ ಹೊಂದ್ಕೊಳ್ಳುತ್ತೆ. ಅಂದರೆ ಬೀಟ್ರೋಟ್ ತುರಿದಾಗ ಉದ್ದುದವಾಗಿರುತ್ತೆ ಅಲ್ವಾ, ಹಾಗೆ ಸ್ಲೈಸಸ್ ಆಗಿರುತ್ತೆ. ಇನ್ನು ಈರುಳ್ಳಿನೂ ಕೂಡ ಅದೇ ರೀತಿಯಾಗಿದ್ದರೆ ಹೊಂದ್ಕೊಳ್ಳುತ್ತೆ ಅಂತ ಹೇಳಿ ಹಾಗೆ ಬೀಟ್ರೋಟ್ ಒಂದು ಹಾಕಬೇಕು. ಇನ್ನು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪಾಗಿರ್ಬೋದು, ಹಿಂಗಾಗಿರ್ಬೋದು ಎಲ್ಲದನ್ನು ಕೂಡ ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ. ಇನ್ನು ಆ ಕಡೆ ನಾನು ಕುಗ್ಸಿಟ್ಕೊಂಡಿರುವಂಥ ಸೊಪ್ಪು ಬೇಳೆನ ಸೋಸೋದಕ್ಕೆ ಹಾಕ್ಕೊಂಡಿದ್ದೀನಿ. ಕಂಪ್ಲೀಟಾಗಿ ಕುಕ್ಕರ್ ತಣ್ಣಗಾಗಿರೋದ್ರಿಂದ ಈಸಿಯಾಗಿ ನಾವು ಕಾಳು ನೀರನ್ನೆಲ್ಲ ಮುಟ್ಬೋದು. ಸುಡ್ತಾ ಇದ್ದರೆ ಒಂದೊಂದು ಸತಿ ಸುಡ್ತಿದ್ರು ಕೂಡ ಮಾಡಲೇಬೇಕು ಅನಿಸ್ಬಿಡುತ್ತೆ. ಆ ಕಾರಣಕ್ಕೆ ಲೇಟು ಆಗಬಾರ್ದು. ಹಾಗೆ ನನ್ನ ಹಸ್ಬೆಂಡ್ ತಮ್ಮನಿಗೂ ಕೂಡ ಊಟನ ಅನ್ನ ಸಾರನ್ನ ಕೊಟ್ಟು ಕಳ್ಸೋಣ. ಇನ್ನು ತಿಂಡಿನ ಬೆಳಗ್ಗೆ ತಿನ್ನಲಿ, ಯಾಕಂದರೆ ತಿಂಡಿನೂ ತಿಂದು ಮತ್ತು ಅದನ್ನೇ ಊಟವಾಗಿ ತಿನ್ನೋದಕ್ಕೆ ಸ್ವಲ್ಪ ಕಷ್ಟವೂ ಆಗಬಹುದು ಅಂತ ಹೇಳಿ ಈ ರೀತಿಯಾಗಿ ನಾನು ಬೆಳಗ್ಗೆನೇ ಎದ್ದು ಒಂದು ಕುಕ್ಕರಲ್ಲಿ ಅನ್ನ ಕೂಗಿಸಿಟ್ಕೊಂಡಿದ್ದೀನಿ. ಅಂದರೆ ಡೈರೆಕ್ಟ್ ವೈಟ್ ರೈಸ್ನೇ ಕೂಗಿಸ್ಕೊಂಡಿದ್ದೀನಿ. ಇನ್ನು ಸಾಂಬಾರನ್ನ ಕೂಡ ಕೂಗಿಸ್ಕೊಂಡಿದ್ದೆ. ಇನ್ನು ಈ ಕಡೆ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದ ನಂತರ ತುರಿದಿಟ್ಕೊಂಡಿರುವಂಥ ಬೀಟ್ರೋಟ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೋಬೇಕು. ಹಾಗೆ ನಾನಿಲ್ಲಿ ಒಂದು 2 ಸ್ಪೂನ್ ಆಗೋಷ್ಟು ನೀರನ್ನು ಕೂಡ ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ ಬೇಯೋದಕ್ಕೆ ಇಟ್ಕೊಂಡಿದ್ದೀನಿ. ಇನ್ನು ಕ್ಯಾರೆಟ್ ಅಥವಾ ಬೀಟ್ರೋಟ್ ಪಲ್ಯ ಅಂದರೆ ನನ್ನ ಮಗಳಿಗೆ ತುಂಬ ಇಷ್ಟ. ಎಕ್ಸ್ಪೆಷಲಿ ಈ ರೀತಿಯಾಗಿ ತುರಿದು ಮಾಡೋದ್ರಿಂದ ಅವಳಿಗೆ ತುಂಬಾ ಇಷ್ಟಪಟ್ಟು ತಿಂತಾಳೆ. ಬೀಟ್ರೋಟ್ ಪಲ್ಯ ಮಾಡಬೇಕಾದ್ರೆ ರಸ ಸಿಕ್ಕಿದ್ರಂತೂ ಇನ್ನೂ ಇಷ್ಟಪಡ್ತಾಳೆ. ಆ ಕಾರಣಕ್ಕೆ ಸ್ವಲ್ಪ ನೀರನ್ನು ಕೂಡ ಹಾಕಿದ್ದೀನಿ. ಈಗ ಬೀಟ್ರೋಟ್ ಪಲ್ಯ ಒಂದು ಕಡೆ ಬೇಯ್ತಾ ಇದೆ. ಹಾಗೆಯೇ ನಾನಿವಾಗ ಕಾಫಿನ ಇಡ್ತಾ ಇದ್ದೀನಿ. ನನ್ನ ಹಸ್ಬೆಂಡ್ ತಮ್ಮನಿಗೆ ಸ್ವಲ್ಪ ಕಾಫಿ ಕುಡಿಯುವಂಥ ಅಭ್ಯಾಸ. ಊರಿನಲ್ಲಿ ಯಾವಾಗಲೂ ಅಷ್ಟೇ ಬೆಳಗ್ಗೆ ಸಾಯಂಕಾಲ ಹಾಗೆ ಮಧ್ಯಾಹ್ನ ಆಳುಗಳಿಗೆಲ್ಲ ಅಡುಗೆ ಮಾಡಬೇಕಾದ್ರೆ ಒಂದು ಸತಿ ಕಾಫಿ ಅಥವಾ ಟೀನೆಲ್ಲ ಕುಡಿದು ಅವನಿಗೂ ಕೂಡ ಅಭ್ಯಾಸ ಆಗಿದೆ. ಸೊ ಡೈರೆಕ್ಟಾಗಿ ನಾವು ಇಲ್ಲಿಗೆ ಹೊಂದ್ಕೊಳ್ಳೋಕ್ಕೆ ಅವನಿಗೆ ಹೇಳಿದ್ರೆ ಸ್ವಲ್ಪ ಕಷ್ಟ ಆಗ್ಬೋದು. ಆ ಕಾರಣಕ್ಕೆ ನಾನಿವಾಗ ಕಾಫಿನ ಕಾಯಿಸ್ತಾ ಇದ್ದೀನಿ. ಹಾಗೆ ಬೆಲ್ಲನೂ ಕೂಡ ಹಾಕ್ತಾಯಿಲ್ಲ. ಬೆಲ್ಲ ಹಾಕಿದ್ರೆ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ, ಅವನಿಗೆ ಹೊಂದ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಒಂದು 2-3 ದಿನ ಈ ರೀತಿಯಾಗಿ ಅವ್ನಿಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡಿದ್ರೆ ಸ್ವಲ್ಪ ಹೊಂದ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ಇವತ್ತು ನಾನು ಸಕ್ಕರೆನ ಹಾಕಿ ಕಾಫಿನ ಮಾಡ್ತಾಯಿದ್ದೀನಿ. ಇನ್ನು ಈ ಕಡೆ ಸಾರು ಮಾಡೋದಕ್ಕೆ ಎಲ್ಲ ಕೂಡ ಸೋಸಕ್ಕೆ ಹಾಕಿದ್ದೆ ಅಲ್ವಾ, ಅದು ಕೂಡ ಸೋಸ್ಕೊಂಡಿತ್ತು. ಸೊ ಆ ಬಾಣಲಿ ಮೇಲಿರುವಂಥ ಸೋಸೋಕ್ಕೆ ಅಂತ ಹೇಳಿ ಸ್ಟೀಮ್ ಮಾಡೋದಕ್ಕೆ ಅಂತ ಹೇಳಿ ಎರಡೂ ಕೂಡ ಒಂದನ್ನೇ ಯೂಸ್ ಮಾಡ್ತೀನಿ ಸದ್ಯಕ್ಕೆ. ಸೊ ಅದನ್ನು ಕೂಡ ಒಂದು ಮಡಿಕೆ ಮೇಲೆ ಇಟ್ಟಿದ್ದೀನಿ. ಯಾಕಂದರೆ ನಾನು ಆ ಮಿಕ್ಸಿಂಗ್ ಬೌಲ್ ಮೇಲೆ ಹಾಕಿದ್ದೆ ಅಲ್ವಾ, ಆ ನೀರು ಕೂಡ ಆ ಸೋಸ್ಕೊಳ್ಳೋ ಪಾತ್ರೆಗೆ ತಾಗ್ತಿತ್ತು. ಆ ಕಾರಣಕ್ಕೆ ಸಪ್ರೇಟಾಗಿ ಎತ್ತಿಟ್ಟಿದ್ದೀನಿ. ಹಾಗೆ ಈ ಕಡೆ ನಾನು ಒಂದು ಚಿಕ್ಕ ಬೌಲಲ್ಲಿ ಸ್ವಲ್ಪ ಮಿಲಿಟ್ಸ್ನ ನೆನೆಹಾಕಿಟ್ಟಿದ್ದೆ. ನೆನ್ನೆನೇ ಮಾಡಬೇಕಿತ್ತು, ಮಾಡಿರಲಿಲ್ಲ. ಅದನ್ನು ಕೂಡ ಅನ್ನ ಮಾಡೋದಕ್ಕೆ ಇಟ್ಟಿದ್ದೀನಿ. ಹಾಗೆ ಮಿಕ್ಸಿಂಗ್ ಬೌಲಲ್ಲಿ ಸಾಂಬಾರು ಇತ್ತಲ್ವ, ಅದ್ರದ್ದು ಕಂಪ್ಲೀಟ್ ನೀರು ಸೋದಿಸಿದ ನಂತರ ನಾನು ಈ ರೀತಿ ತೊಗರಿಬೇಳೆ ಅಥವಾ ಯಾವುದಾದ್ರೂ ಬೇಳೆನ ಹಾಕಿ ಸಾರು ಮಾಡ್ತಾಯಿದ್ದೀನಿ. ಅಂದರೆ ನಾನು ಈ ರೀತಿಯಾಗಿ ಒಂದು ಸ್ವಲ್ಪ ಹಿಂಡ್ತೀನಿ. ಯಾಕಂದರೆ ಬೇಳೆಯಲ್ಲಿ ನೀರಿದ್ರೆ ನಾವು ಕಾಳು ಒಗ್ಗರಣೆ ಮಾಡಬೇಕಾದ್ರೆ ಏನಾಗುತ್ತೆ, ಸ್ವಲ್ಪ ಸ್ಮ್ಯಾಶ್ ಆಗಿಬಿಡತ್ತೆ, ತಿನ್ನೋದಕ್ಕೆ ಚೆನ್ನಾಗಿರೋದಿಲ್ಲ. ಆದರೆ ನಾವು ಕಾಳನ್ನು ಹಾಕಿದಾಗ ಆ ರೀತಿ ಆಗೋದಿಲ್ಲ. ಸೊ ಇವಾಗ ಬೇಳೆ ಹಾಕಿರೋದ್ರಿಂದ ಈ ರೀತಿಯಾಗಿ ಹಿಂಡ್ಕೋತಾ ಇದ್ದೀನಿ. ಹಾಗೆಯೇ ನಾನು ಸ್ವಲ್ಪ ಬರೀ ಬೇಳೆನ ಮಾತ್ರ ರುಬ್ಬೋದಕ್ಕೆ ಮಿಕ್ಸಿ ಜಾರಿಗೆ ಎತ್ತಿಟ್ಕೊಂಡಿದ್ದೀನಿ. ಸ್ವಲ್ಪ ಮಸಾಲ ರುಬ್ಬೋದಕ್ಕೆ ಹಾಕ್ಕೊಂಡಾಗ ಸಾರು ಕೂಡ ಸ್ವಲ್ಪ ಟೆಕ್ಸ್ಚರ್ ಗಟ್ಟಿಯಾಗಿ ಬರುತ್ತೆ ಅಂತ ಹೇಳಿ, ಇಲ್ಲಾಂದರೆ ರಸಮ್ ಥರ ತೆಳುವಾಗಿ ಆಗುತ್ತೆ. ಹಾಗೆಯೇ ನಾನಿಲ್ಲಿ ಈ ರೀತಿ ಹಿಂಡಿ ಮಾಡಿದಾಗ ಸ್ವಲ್ಪ ಕಾಳು ಕೂಡ ಒಗ್ಗರಣೆ ಮಾಡಿದಾಗ ಉಡಿ ಉಡಿಯಾಗಿ ಬರೋದ್ರಿಂದ ಕಾಳು ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ. ಇನ್ನು ನನಗೆ ಕಮೆಂಟ್ ಹಾಕಿದರು, ತುಂಬ ಜನ ನುಗ್ಗೆ ಸೊಪ್ಪಿನ ಸಾರು ಮಾಡಿದಾಗ ನುಗ್ಗೆ ಸೊಪ್ಪನ್ನ ರುಬ್ಬಿದ್ರೆ ಕಹಿ ಬರುತ್ತೆ, ಸ್ಮ್ಯಾಶ್ ಮಾಡಿದ್ರೆ ಕಹಿ ಬರುತ್ತೆ ಅಂತ. ಇಲ್ಲ, ಊರಿಂದ ನಾವೇನಾದರೂ ತೊಗೊಂಡು ಬಂದರೆ ಹೌದು ಕಹಿ ಬರೋದಿಲ್ಲ. ಯಾಕಂದರೆ ನಾವು ಕೀಳುವಾಗ ಎಳೆದನ್ನ ಕೀಳ್ತೀವಿ ಅಥವಾ ತುದಿನ ಕೀಳ್ತೀವಿ. ಆದರೆ ನಾವೇನಾದರೂ ಅಂಗಡಿಯಲ್ಲಿ ಅಥವಾ ಇಲ್ಲಿ ಸ್ಟೋರಲ್ಲಿ ಏನಾದರೂ ತೊಗೊಂಡು ಬಂದರೆ ಆವಾಗ ಸ್ವಲ್ಪ ಬಲ್ತಿರೋದನ್ನ ಕೊಟ್ಟಿರ್ತಾರೆ. ಅದನ್ನು ನೋಡಿಕೊಂಡು ನೀವು ಸಾರನ್ನ ಮಾಡಬೇಕಾಗತ್ತೆ. ತುಂಬ ಅಂದರೆ ತುಂಬ ಬಲ್ತಿರೋ ಎಲೆಗಳಾದರೆ ಸ್ವಲ್ಪ ಕಹಿ ಬರುತ್ತೆ ಹೊರತು ತುಂಬ ಏನು ಕಹಿ ಬರೋದಿಲ್ಲ. ನಾನು ಇವತ್ತು ಬಳಸ್ತಾ ಇರೋದು
ಇಲ್ಲೇ ಪಕ್ಕದ ಸ್ಟೋರಲ್ಲಿ ತಂದಿರುವಂಥ ಸೊಪ್ಪು. ಆ ಕಾರಣಕ್ಕೆ ಇವತ್ತು ಬರೀ ಬೇಳೆನ ಮಾತ್ರ ರುಬ್ಬೋದಕ್ಕೆ ತೊಗೊಂಡಿದ್ದೀನಿ, ಸೊಪ್ಪನ್ನ ತೊಗೊಂಡಿಲ್ಲ. ನೀವು ಊರಿಂದ ತೊಗೊಂಡು ಬರ್ತಾ ಇದ್ದೀರಾ ಅಂದರೆ ಖಂಡಿತವಾಗ್ಲೂ ಅದನ್ನು ರುಬ್ಬೋದು. ಎಳೆ ಸೊಪ್ಪಾಗಿರುತ್ತೆ. ನಾವು ಯೂಶ್ವಲಿ ಮಾವಿನ ಎಲೆ ಈ ಥರ ಏನೇ ಎಲೆಗಳಿರ್ಬೋದು ಕೀಳಬೇಕಾದ್ರೆ ತುದಿಯಲ್ಲಿ ಕೀಳ್ತೀವಿ ಅಥವಾ ಚಿಗ್ರ ಹತ್ರ ಕೀಳ್ತೀವಿ ಅಲ್ವಾ. ಸೊ ಆವಾಗ ಎಳೆದಾಗಿರುತ್ತೆ, ಏನೂ ಕೂಡ ಕಹಿ ಬರೋದಿಲ್ಲ. ಇನ್ನು ಕಾಫಿನೂ ಕೂಡ ಕುಡ್ದಿದ್ದಾಯಿತು. ಹಾಗೆ ಮಿಲಿಟ್ಸ್ ರೈಸು ಕೂಡ ಬೇಯ್ತಾ ಇದೆ. ಇನ್ನು ಬೀಟ್ರೂಟ್ ಪಲ್ಯನೂ ಕೂಡ ಬೇಯ್ತಾ ಇದೆ. ಹಾಗೆ ಈ ಕಡೆ ನಾನು ಕಾಳು ಒಗ್ಗರಣೆನ ಹಾಕೋತಾ ಇದ್ದೀನಿ. ಕಾಳುಗಳನ್ನು ಹಿಂಡಿ ಇಟ್ಕೊಂಡಿದ್ದೆ ಅಲ್ವಾ. ಸೊ ಇವಾಗ ಅದನ್ನು ಒಗ್ಗರಣೆ ಮಾಡಿ ಸೈಡಿಗೆ ಎತ್ತಿಟ್ಬಿಟ್ರೆ ಅಷ್ಟರೊಳಗೆ ಸಾಂಬಾರ್ಗೂ ಕೂಡ ಫಟಾಫಟ್ ಅಂತ ಮಾಡ್ಕೊಂಬಿಡ್ಬೋದು. ಹಾಗೆ ಊಟ ತೊಗೊಂಡೋಗೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳಿ. ಸೊ ಇವಾಗ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಗೆ ಜೀರಿಗೆನ ಹಾಕ್ಕೊಂಡು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೊತೀನಿ. ಹಸಿಮೆಣ್ಸಿನ್ಕಾಯಿ ಕಂಪ್ಲೀಟಾಗಿ ಬೇಯಬೇಕು. ಬೆಂದರೆ ಸ್ವಲ್ಪ ಖಾರ ಎಲ್ಲ ಹರಡ್ಕೊಳ್ಳೋದ್ರಿಂದ ಕಾಳು ಒಗ್ಗರಣೆ ಮಾಡಿದಾದ್ಮೇಲೆ ನಾವು ತಿಂತೀವಿ ಅಲ್ವಾ, ಆವಾಗ ಸ್ವಲ್ಪ ಖಾರವಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಇನ್ನು ಇಲ್ಲಿ ನಾನು ಈರುಳ್ಳಿ ಉದ್ದವಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಸಣ್ಣದಾಗಿ, ಅದನ್ನು ಕೂಡ ಹಾಕ್ಕೊಂಡು ಹಾಗೆ 2 ಕಡ್ಡಿಯಾಗೋಷ್ಟು ಕರಿಬೇವಿನ ಸೊಪ್ಪನ್ನ ಹಾಕ್ಕೊಂಡು ಕೈ ಆಡ್ಕೊತಾ ಇದ್ದೀನಿ. ಈರುಳ್ಳಿನ ಓವರ್ ಫ್ರೈ ಮಾಡ್ಕೋಬೇಡಿ, ಒಂದು ಮೀಡಿಯಮ್ ಆಗಿ ಫ್ರೈ ಮಾಡಿದ್ರೆ ಸಾಕಾಗತ್ತೆ. ಈರುಳ್ಳಿ ಕಾಲು ಭಾಗದಷ್ಟು ಬೇಯಿಸಿದ್ರು ಕೂಡ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಸಂಜೆವರೆಗೂ ಯೂಸ್ ಮಾಡೋದ್ರಿಂದ ಸ್ವಲ್ಪ ಜಾಸ್ತಿನೇ ಬೇಯಿಸ್ಕೊತೀನಿ, ಅಂದರೆ ಅರ್ಧ ಭಾಗದಷ್ಟು ಮಾತ್ರ ಈರುಳ್ಳಿನ ಫ್ರೈ ಮಾಡ್ಕೊತೀನಿ. ಇನ್ನು ಇಲ್ಲಿ ನಾನು ಬೀಟ್ರೂಟ್ ಪಲ್ಯನೂ ಕೂಡ ರೆಡಿ ಆಯಿತು. ಸ್ವಲ್ಪ ಕೈಯಾಡ್ಕೊಂಡೇ ಬೇರೆ ಕೆಲಸಗಳನ್ನ ಮಾಡ್ಕೊತೀನಿ. ಇನ್ನು ಅನ್ನನೂ ಕೂಡ ಬೆಂದಿದೆ, ಅಂದರೆ ಮಿಲಿಟ್ಸ್ ರೈಸು ಕೂಡ ಬೆಂದಿದೆ, ಅದನ್ನು ಕೂಡ ಸೈಡಿಗೆ ಎತ್ತಿಟ್ಕೊಂಡಿದ್ದೀನಿ. ಇನ್ನು ಈ ಕಡೆ ಕಾಳು ಕೂಡ ಒಗ್ಗರಣೆನ ಕೂಡ ಹಾಕೋತಾ ಇದ್ದೀನಿ. ನೋಡಬಹುದು ಕಾಳು ಎಷ್ಟು ಉಡಿಯಾಗಿದೆ ಅಂತ ಹೇಳಿಬಿಟ್ಟು. ಈ ರೀತಿಯಾಗಿ ನಾವು ಬೇಳೆನ ಬಳಸ್ಕೊಂಡು ಏನಾದರೂ ಬಸ್ಸಾರು ಮಾಡ್ತಾ ಇದ್ರೆ ಸ್ವಲ್ಪ 2 ಕೈನೂ ಬಳಸ್ಕೊಂಡು ಹಿಂಡ್ಕೊಂಡ್ರೆ ಕಾಳಲ್ಲಿ ನೀರಿನಂಶ ಕಡಿಮೆ ಇರೋದ್ರಿಂದ ಕಾಳು ಕೂಡ ಒಗ್ಗರಣೆ ಮಾಡಿದಾಗ ಉಡಿಯಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ, ಹಾಗೆ ಟೇಸ್ಟಿಯಾಗೂ ಇರುತ್ತೆ. ಇನ್ನು ಈ ಬಾಣಲಿ ಸ್ವಲ್ಪ ಚಿಕ್ಕದಾಯಿತು ಅಂತ ಅನ್ನಿಸ್ತು, ಬಟ್ ಸ್ಟಿಲ್ ಓಕೆ, ಅಡ್ಜಸ್ಟ್ ಮಾಡೋಣ. ಯಾಕಂದರೆ ಅರ್ಧಕ್ಕರ್ಧ ಈಗಲೇ ಖಾಲಿಯಾಗಿಬಿಡುತ್ತೆ. ಲಂಚ್ ಬಾಕ್ಸಿಗಿರ್ಬೋದು, ಸ್ನ್ಯಾಕ್ಸ್ ಬಾಕ್ಸಿಗಿರ್ಬೋದು, ಅಥವಾ ನಾವು ತಿಂಡಿ ತಿಂದ ಮೇಲೆ ಸ್ವಲ್ಪ ಖಾಲಿ ಆಗೋದ್ರಿಂದ ಮತ್ತೆ ನಾನು ಯಾವುದೇ ಬಾಣಲಿನ ಚೇಂಜ್ ಮಾಡೋಕ್ಕೆ ಹೋಗಲಿಲ್ಲ. ಹಾಗೆ ಕಾಳನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿದ ನಂತರ ಇವಾಗ ಇಲ್ಲಿ ನಾನು ತೆಂಗಿನಕಾಯಿನ ಹಾಕ್ಕೋತಾ ಇದ್ದೀನಿ. ಸೊ ಒಬ್ಬೊಬ್ಬರು ತೆಂಗಿನ ತುರಿನ ತುರ್ಕೊಳ್ಳಲ್ಲ, ರುಬ್ಕೋತಾರೆ. ಬಟ್ ರುಬ್ಬೋದಕ್ಕಿಂತ ತುರ್ಕೊಳ್ಳೋದು ತುಂಬಾ ಟೇಸ್ಟಿಯಾಗಿರುತ್ತೆ. ನಾನಿಲ್ಲಿ 2 ಸ್ಪೂನ್ ಆಗೋಷ್ಟು ತೆಂಗಿನ ತುರಿನ ಹಾಕ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ. ಜಾಸ್ತಿ ಹಾಕ್ಕೊಳ್ಬಾರ್ದು, ಬೇಯಿಸೋವಾಗಲೂ ಕೂಡ ನಾವು ಉಪ್ಪನ್ನ ಹಾಕಿರ್ತೀವಿ ಅಲ್ವಾ, ಆ ಕಾರಣಕ್ಕೆ ಸ್ವಲ್ಪನೇ ಹಾಕ್ಕೊಳ್ಬೇಕಾಗತ್ತೆ. ಈಗ ಉಪ್ಪನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಬಸ್ಸಾರಿನ ಕಾಳಂತೂ ರೆಡಿ ಆಯಿತು. ಇವಾಗ ಬೀಟ್ರೂಟ್ ಕೂಡ ಚೆನ್ನಾಗಿ ಬೆಂದಿರುತ್ತೆ, ಅದಕ್ಕೂ ಕೂಡ ಸ್ವಲ್ಪ ಫೈನಲ್ ಟಚ್ನ ಮಾಡಿಬಿಡೋಣ. ಒಗ್ಗರಣೆ ಹಾಕಿದ್ಮೇಲೆ ಸ್ವಲ್ಪ ನೀರು ಬೀಟ್ರೂಟ್ನ ಹಾಕಿದ ನಂತರ ಏನೂ ಹಾಕಿಲ್ಲ, ಚೆನ್ನಾಗಿ ಬೇಯಲಿ ಅಂತ ಹೇಳಿಬಿಟ್ಟು ಇನ್ನೊಂದು ಸ್ಟವಲ್ಲಿ ಇಟ್ಟಿದೆ. ನೋಡ್ಬೋದು ಬೀಟ್ರೂಟ್ ಎಷ್ಟು ನೀಟಾಗಿ ಬೆಂದಿದೆ ಅಂತ. ನಾವು ತುರಿದಿರ್ತೀವಿ ಅಲ್ವಾ, ಆ ಕಾರಣಕ್ಕೆ ಬೇಗನೆ ಬೆಂದ್ಬಿಡತ್ತೆ. ನಾನು ಇದನ್ನು ಲಿಡ್ನ ಕ್ಲೋಸ್ ಮಾಡಿ ಬೇಯಿಸೋದ್ರಿಂದ ಇನ್ನೂ ಸ್ವಲ್ಪ ಬೇಗನೆ ಬೆಂದ್ಬಿಡತ್ತೆ. ಈಗ ನಾನಿಲ್ಲಿ ಒಂದು 2.5 ಸ್ಪೂನ್ ಆಗೋಷ್ಟು ತೆಂಗಿನ ತುರಿನ ಹಾಕೊಳ್ತಾ ಇದ್ದೀನಿ. ತೆಂಗಿನಕಾಯಿ ಹಾಕೋದ್ರಿಂದ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಯಾವುದೇ ಪಲ್ಯ ಆಗಿರ್ಬೋದು, ನಾವು ತೆಂಗಿನಕಾಯಿನ ಹಾಕಿ ಮಾಡೋ ಒಂದು ಟೇಸ್ಟೇ ಬೇರೆ ಅಂತಲೇ ಹೇಳ್ಬೋದು. ಹಾಗೆ ಇಲ್ಲಿ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕಿದಾಗ ಒಂದೊಳ್ಳೆ ಅರೋಮಾ ಬರುತ್ತೆ, ಹಾಗೆ ಒಂದೊಳ್ಳೆ ಟೇಸ್ಟ್ ಕೊಡುತ್ತೆ. ಒಂದು ಫಿನಿಶಿಂಗ್ ಟಚ್ ಅಂತಲೇ ಹೇಳ್ಬೋದು ಎಲ್ಲ ಅಡುಗೆಗೂ ಕೂಡ. ಈಗ ನಾನು ಬೀಟ್ರೂಟ್ ಪಲ್ಯನೂ ಕೂಡ ರೆಡಿ ಮಾಡಿದ್ದಾಯಿತು, ಹಾಗೆ ಬಸ್ಸಾರಿನ ಕಾಳು ಕೂಡ ಒಗ್ಗರಣೆ ಮಾಡಿದ್ದಾಯಿತು. ಇವಾಗ ಬಸ್ಸಾರನ್ನ ಮಾಡಿಬಿಟ್ಟು ಚಪಾತಿನ ಅರಿಬೇಕು. ನನಗೆ ಒಂದಷ್ಟು ಜನ ಕಮೆಂಟಲ್ಲಿ ತಿಳಿಸಿದ್ದೀರಾ, ಶಾರ್ಟ್ ವಿಡಿಯೋದಲ್ಲೂ ಕೂಡ ಕಮೆಂಟ್ಗಳು ಬರ್ತಾ ಇದೆ. ಚಪಾತಿ ಚೆನ್ನಾಗಿ ಸಾಫ್ಟಾಗಿ ಬೇಯಿಸ್ತೀರಾ, ಅರಿತೀರಾ, ಏನನ್ನು ಬಳಸ್ತೀರಾ ಅಂತ. ನಾನು ಗೋಧಿನ ತೊಗೊಂಡು ಬಂದು ಮಿಷಿನ್ಗೆ ಹಾಕಿಸ್ಕೊಳ್ತೀನಿ. ಹಾಗೆಯೇ ಎಷ್ಟು ಜನ ಕೇಳಿದ್ದೀರಾ ಯಾವ ರೀತಿಯಾಗಿ ಬೇಯಿಸೋದು, ಹಾಗೆ ನೀವು ಲಾಂಗ್ ವಿಡಿಯೋದಲ್ಲಿ ಬೇಯಿಸೋದನ್ನು ಬರೀ 2 ಅಥವಾ 3 ಚಪಾತಿನ ತೋರಿಸ್ತೀರಾ ಅಂತ ಕಮೆಂಟಲ್ಲಿ ಹಾಕಿದ್ದೀರಾ. ಹೌದು, ನಾನೇನಾದರೂ ಜಾಸ್ತಿ ಅರಿಯೋದಂದರೆ ಕಂಪ್ಲೀಟಾಗಿ ಮನೆಗೆ ಎಷ್ಟು ಬೇಕೋ ಅಷ್ಟು ಅರ್ಕೊಂಡಿರೋದನ್ನು ನಾನೇನಾದರೂ ವೀಡಿಯೋದಲ್ಲಿ ಹಾಕಿದ್ರೆ ತುಂಬ ಲೆಂದಿಯಾಗಿ ಹೋಗ್ಬಿಡತ್ತೆ. ಆ ಕಾರಣಕ್ಕೆ ಈ ರೀತಿ ಕಮೆಂಟ್ ಹಾಕಿರೋದ್ರಿಂದ ಇವತ್ತು ನಾನು ಈ ವಿಡಿಯೋದಲ್ಲಿ ಆಲ್ಮೋಸ್ಟ್ ಇವಾಗ ಒಂದು
10ರಿಂದ 12 ಚಪಾತಿನ ಅರಿತೀನಿ. ನಂತರ ಅವನು ಆಫೀಸಿಗೆ ಹೋದ ಮೇಲೆ ಅಂದರೆ ಸಾಂಬಾರೆಲ್ಲ ಮಾಡಿದ್ದಾದ ಮೇಲೆ ನಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಅರ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮೊದಲು ಈಗ ನಾನು ಚಪಾತಿ ಮಾಡೋದಕ್ಕೆ ಇಟ್ಕೋತಾ ಇದ್ದೀನಿ. ಯಾಕಂದರೆ ಅವನು ತಿಂಡಿನೂ ಕೂಡ ತಿನ್ನಬೇಕಲ್ವ, ಆ ಕಾರಣಕ್ಕೆ ಮೊದಲು ಚಪಾತಿನ ಅರ್ಕೋತಾ ಇದ್ದೀನಿ. ಇವತ್ತು ನಾನು ತೋರಿಸ್ತೀನಿ ನೋಡಿ. ಆದರೂ ಕೂಡ ತುಂಬ ಲೆಂದಿ ಆಗುತ್ತೆ ಅಂತ ಹೇಳಿಬಿಟ್ಟು ಬರೀ ಒಂದು 10 ಚಪಾತಿದು ಮಾತ್ರ ನಾನು ವಿಡಿಯೋನ ಸ್ಪೀಡ್ ಮಾಡ್ತೀನಿ. ನೀವು ಕೂಡ ಸ್ಕಿಪ್ ಮಾಡದೆ ನೋಡಿ. ನಾನು ಯೂಶ್ವಲಾಗಿ ಹೀಗೆ ಅರಿಯೋದು, ಯಾವಾಗಲೂ ಅಷ್ಟೇ. ನಾನು ತವನ ಕಾಯೋದಕ್ಕೆ ಇಟ್ಟು ಅದೇ ಕೌಂಟರ್ ಟಾಪ್ ಮೇಲೆ ಒಂದು ಬಟ್ಟೆ ಹಾಕೋತೀನಿ ಅಥವಾ ಕೌಂಟರ್ ಟಾಪ್ ಮೇಲೆ ಅರಿತೀನಿ ಅಷ್ಟೇ. ಡಿಪೆಂಡ್ಸ್ ಸಿಚುವೇಶನ್ ಯಾವ ಥರ, ನನಗೆ ಕ್ಲೀನ್ ಮಾಡೋದಕ್ಕೆ ಟೈಮ್ ಇದೆಯಾ ಅನ್ನೋದೆಲ್ಲ ನೋಡಿಕೊಂಡು ಯಾವುದ್ರ ಮೇಲೆ ಅರಿಬೇಕಂತ ಡಿಸೈಡ್ ಮಾಡ್ತೀನಿ. ಹಾಗೆ ಗೋಧಿ ಹಿಟ್ಟು ಅರಿಯೋದಕ್ಕೆ ಒಂದು ಚಿಕ್ಕ ಕಪ್ಪಲ್ಲಿ ಸ್ವಲ್ಪ ಎಣ್ಣೆ ಹಾಗೆ ಒಂದು ಸ್ಪೂನು ಇಷ್ಟನ್ನೆಲ್ಲ ರೆಡಿ ಮಾಡಿಕೊಂಡು ಇನ್ನು ರತ್ತುಂಡಿನ ಇಟ್ಕೋತೀನಿ. ಏನಾದರೂ ಬಾಕ್ಸಿಗೆ ಹಾಕಬೇಕು ಅಂತ ಹೇಳಿದ್ರೆ ಬಾಕ್ಸು ಕೂಡ ಸೈಡಲ್ಲಿ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಇನ್ನು ಇಲ್ಲಿ ನಾನು ಒಂದು ಚಪಾತಿನ ಈ ರೀತಿ ಮರ್ಚಿ ಅರಿಯೋ ಅಷ್ಟರೊಳಗೆ ಆ ಕಡೆ ತವನು ಕೂಡ ಕಾದಿರುತ್ತೆ. ತವನ ನೋಡಿಕೊಂಡು ನಾನು ಹಾಗೆ ಅರ್ಕೊಂಡು ಬೇಯಿಸ್ಕೊಳ್ತೀನಿ ಅಷ್ಟೇ. ಯೂಶ್ವಲಾಗಿ ಚಪಾತಿ ಅರ್ಧ ಬೇಯೋಷ್ಟರೊಳಗೆ ನಾನು ಒಂದು ಚಪಾತಿನ ಅರಿಬಹುದು. ನಮಗೆ ಪ್ರಾಕ್ಟೀಸ್ ಯಾವ ರೀತಿ ಆಗುತ್ತೆ ಅದೇ ರೀತಿಯಲ್ಲೇ ನಾವು ಅಡುಗೆನೂ ಕೂಡ ಮಾಡೋದು. ನಾನು ಮದುವೆಗೂ ಮುಂಚೆ ಯಾವತ್ತೂ ಅಡುಗೆ ಮನೆಗೆ ಹೋಗಿ ಮೇಯ್ನಾಗಿ ಕುಕ್ನ ಮಾಡಿಲ್ಲ. ಏನಿದ್ರೂ ಬರೀ ತರಕಾರಿ ಹೆಚ್ಚಿ ಕೊಡೋದು ಅಥವಾ ಚಪಾತಿ ಕುತ್ಕೊಂಡು ಅರಿಯೋದು ಇದನ್ನು ಮಾತ್ರ ಮಾಡ್ತಾಯಿದ್ದೆ. ಸೊ ನೋಡ್ಬೋದು, ಇವಾಗ ನಾನು ಬಾಣಲಿಗೆ ಒಂದು 1/4 ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡು ಅದಾದಮೇಲೆ ಕಾದಿದ ನಂತರ ಚಪಾತಿ ಅರ್ದಿಟ್ಕೊಂಡಿದ್ದೆ ಅಲ್ವ ಅದನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಅದನ್ನು ಮರ್ಚ್ಕೊಂಡೆ ಈ ಕಡೆ ಚಪಾತಿನೂ ಕೂಡ ಅರ್ಕೊಂಡು ಕ್ವಿಕ್ಕಾಗಿ ಮಾಡ್ಕೋತಾ ಇದ್ದೀನಿ. ಇದೇ ರೀತಿಯೇ ನಾನು ಒಂದು 10 ಚಪಾತಿನ ಅರ್ದಿದ್ದೀನಿ, ನೀವು ನೋಡ್ಬೋದು. ಹಾಗೆ ಯಾಕಿಷ್ಟು ಸ್ಪೀಡ್ ಅನ್ಕೋಬೇಡಿ, ನೀವು ಯೂಟ್ಯೂಬಲ್ಲಿ ನೋಡ್ತಾ ಸ್ವಲ್ಪ ಸ್ಲೋನು ಕೂಡ ಮಾಡ್ಕೋಬೋದು, ಇಲ್ಲಾಂದರೆ ಲೆಂದಿ ಆಗೋಗ್ಬಿಡತ್ತೆ. ನೀವು ಹಾಗೆ ಅಬ್ಸರ್ವ್ ಕೂಡ ಮಾಡ್ಬೋದು ಚಪಾತಿ ಎಲ್ಲ ಕಡೆ ಎಷ್ಟು ಸಾಫ್ಟಾಗಿ ಬೇಯ್ತಾ ಇದೆ, ಹಾಗೆಯೇ ಊದ್ಕೋತಾ ಇದೆ. ನಾವು ಮರ್ಚಿ ಅರಿಯೋದ್ರಿಂದ ಎಕ್ಸ್ಪೆಷಲಿ ಲಂಚ್ಗೆ ಮಕ್ಕಳಿಗೆ ಹಾಕ್ಕೊಡೋದ್ರಿಂದ ಲೇಯರ್ ಆಗಿ ಚಪಾತಿ ಬಂತು ಅಂದರೆ ಮಕ್ಕಳಿಗೆ ತಿನ್ನೋದಕ್ಕೂ ಕೂಡ ಇಷ್ಟ ಆಗುತ್ತೆ. ಗಟ್ಟಿಯಾಗಿದ್ದರೆ ಮಕ್ಕಳಿಗೆ ಇಷ್ಟಪಟ್ಟು ತಿನ್ನೋದಕ್ಕೆ ಆಗೋದಿಲ್ಲ. ಆ ಕಾರಣಕ್ಕೆ ಈ ರೀತಿಯಾಗಿ ಅರಿಯೋದನ್ನು ಕಲ್ತ್ಕೊಂಡು ರೂಢಿ ಮಾಡಿಕೊಂಡೆ. ಅದ ನಂತರ ಇವಾಗ ಎಷ್ಟೇ ಅರಿಲಿ ಇದೇ ಥರ ಮರ್ಚಿ ಅರಿಯೋದನ್ನೇ ನಾನು ರೂಢಿ ಮಾಡ್ಕೊಂಡು ಬಿಟ್ಟಿದ್ದೀನಿ. ಇನ್ನು ನನ್ನ ಮಗಳು ಕೂಡ ಎದ್ದು ಬೇಗನೆ ಸ್ನಾನ ಮಾಡ್ಕೊಂಡು ರೆಡಿ ಆಗಿಬಿಟ್ಟಿದ್ಲು. ಅದು 7:45ಗೆ. ಸೊ ಇವಂದು ಅವನಿಗೂ ಕೂಡ ತಿಂಡಿ ಹಾಗೆ ಲಂಚ್ ಬಾಕ್ಸ್ಗೆ ರೆಡಿ ಮಾಡ್ದ ಹಾಗೆ ನಾನು ನನ್ನ ಮಗಳಿಗೂ ಕೂಡ ಚಪಾತಿ ಎಲ್ಲದನ್ನು ಕೂಡ ಹಾಕಿಟ್ಟು, ಇನ್ನು ಪಾಪು ನನಗೆ ಹೊಟ್ಟೆ ಹಶ್ವಾಗಿದೆ ಚಪಾತಿ ಬೇಕಂತ ಹೇಳಿದ್ಲು. ನೋಡ್ಬೋದು ಚಪಾತಿ ಎಷ್ಟು ಸಾಫ್ಟಾಗಿ ಬಂದಿತ್ತು ಗೊತ್ತಾ, ತುಂಬ ಅಂದರೆ ತುಂಬ ಸಾಫ್ಟಾಗಿ ಬಂದಿತ್ತು. ಅವಳಿಗೆ ಈ ರೀತಿಯಾಗಿ ಚಪಾತಿಗೆ ಸ್ವಲ್ಪ ಉಪ್ಪಿನಕಾಯಿ ಹಾಗೆ ಇದಕ್ಕೆ ಸ್ವಲ್ಪ ತುಪ್ಪನ ಹಾಕಿ ರೋಲ್ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಅವಳಿಗಂತೂ ಇಷ್ಟ ಆಗುತ್ತೆ. ಒಂದೊಂದು ಸತಿ ಉಪ್ಪಿನಕಾಯಿ ಹಾಕ್ಕೊಡ್ತೀನಿ ಅಥವಾ ಒಂದೊಂದು ಸತಿ ಈ ಚಟ್ನಿ ಪುಡಿನ ಹಾಕ್ಕೊಡ್ತೀನಿ. ಚಟ್ನಿ ಪುಡಿ ನೀವು ಲಾಸ್ಟ್ ವೀಡಿಯೋದಲ್ಲಿ ನೋಡಿದ ಹಾಗೆ ಖಾಲಿಯಾಗೋಗಿದೆ, ಮಾಡಬೇಕು. ಇನ್ನು ನಮ್ಮತ್ತೆ ಮನೆಗೆ ಲಾಸ್ಟ್ ಟೈಮ್ ಊರಿಗೆ ಹೋದಾಗ ಈ ನುಗ್ಗೆ ಸೊಪ್ಪು ಇನ್ನೂ ಒಂದು ಕವರಲ್ಲಿ ಕಟ್ಟಿ ಹಾಗೆ ಬಿಟ್ಟು ಬಂದ್ಬಿಟ್ಟಿದೆ. ನಮ್ಮತ್ತೆ ಅದನ್ನು ತೊಳೆದು ಮನೆ ಒಳಗಡೆ ಒಣಗಿಸಿ ಅದನ್ನು ಒಂದು ಮೀಡಿಯಮ್ ಸೈಜ್ಗೆ ಪುಡಿ ಮಾಡಿಬಿಟ್ಟು ಹಾಗೆ ಒಂದು ಕವರಲ್ಲಿ ಕಟ್ಟಿಟ್ಟಿದ್ರು. ನಾನು ಮೊನ್ನೆ ಹೋಗಿದ್ದೆ ಗೊತ್ತಾ,
ಆವಾಗ ತೊಗೊಂಡು ಬಂದಿದ್ದೀನಿ. ಸೊ ಅದನ್ನು ಬಳಸ್ಕೊಂಡು ಚಟ್ನಿ ಪುಡಿನ ಮಾಡಬೇಕು. ಇನ್ನೂ ಮಾಡಿಲ್ಲ, ಹಾಗೆ ನಿಮಗೂ ಕೂಡ ತೋರಿಸೋಣ, ಶೂಟ್ ಮಾಡೋಣ ಅಂತ ಅಂದ್ಕೊತಾ ಇದ್ದೀನಿ. ಬಟ್ ಆದರೆ ಊರಿಂದ ಬಂದಮೇಲೆ ಸ್ವಲ್ಪ ಸುಧಾರಿಸ್ಕೊಳ್ತಾ ಇದ್ದೀನಿ, ಯಾಕೋ ಗೊತ್ತಿಲ್ಲ, ತುಂಬ ಟಯರ್ಡ್ ಆಗ್ತಾಯಿತ್ತು. ಇನ್ನು ಆಫೀಸಿಗೆ ಹೋಗೋರಿಗೆ ಯಾವಾಗಲೂ ಇದೇ ಥರ ಅನಿಸುತ್ತೆ. ಊರಿಗೆ ಹೋಗಿ ಬಂದಿದ ನಂತರ ರೆಸ್ಟ್ ಇಲ್ಲ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ನಾವು ಊರಿಂದ ಬಂದಿದ್ದ ತಕ್ಷಣವೇ ಬಟ್ಟೆ ಒಗೆಯೋದಿರ್ಬೋದು, ಸಂಡೇ ಏನೆಲ್ಲ ಕೆಲಸ ಇರುತ್ತೆ ಎಲ್ಲ ಪೆಂಡಿಂಗ್ ಇರುತ್ತೆ. ಆಫೀಸಿಂದ ಬಂದಾದ ಮೇಲೆ ನಾವು ಅದನ್ನೆಲ್ಲ ಮಾಡೋದ್ರಿಂದ ಎಲ್ಲರಿಗೂ ಇದೇ ಫೀಲಿಂಗ್ ಆಗುತ್ತಾ? ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನೀವೇನಾದರೂ ವರ್ಕ್ ವಿಮೆನ್ ಆಗಿದ್ದರೆ, ಅಥವಾ ನನಗೆ ಹಿಂಗೆ ಆಗ್ತಿದೆಯಾ ಅನ್ನೋದು ನಾನು ತಿಳ್ಕೊಳ್ಬಹುದು. ಈಗ ಕೊನೆಯ ಚಪಾತಿನ ಅರಿತಾ ಇದ್ದೀನಿ, ಅರ್ದು ಕೂಡ ಬೇಯಿಸ್ಕೊತಾ ಇದ್ದೀನಿ. ಸೊ ಇದನ್ನು ಬೇಯಿಸ್ಕೊತಾನೆ ಹಾಗೆ ಕೌಂಟರ್ ಟಾಪ್ನ ಕೂಡ ಕ್ಲೀನ್ ಮಾಡ್ಕೊಂಡು ಬಿಡ್ತೀನಿ. ಬೇಯಿಸೋವರೆಗೂ ವೆಯ್ಟ್ ಮಾಡೋದೇ ಇಲ್ಲ ನಾನು. ಮೊದಲು ನಾನು ಹಿಟ್ಟನ್ನು ಫಸ್ಟು ಎತ್ತಿಟ್ಕೊಂಡ್ಬಿಡ್ತೀನಿ. ಹಿಟ್ಟೇನಾದರೂ ಮಿಕ್ಕಿತ್ತು ಅಂತ ಹೇಳಿದ್ರೆ ನಾನೇನು ಮಾಡ್ತೀನಿ, ಅದನ್ನು ಒಂದು ಬಾಕ್ಸಿಗೆ ಹಾಕ್ತೀನಿ, ಆದರೆ ಫ್ರಿಜ್ಜಿಗೆ ಇಡೋದಿಲ್ಲ. ಬೆಳಗ್ಗೆ ಕಲಿಸಿದರೆ ನಾನು ಸಂಜೆವರೆಗೂ ಫ್ರಿಜ್ಜಲ್ಲಿ ಇಡೋದಿಲ್ಲ. ಹಾಗೆ ರಾತ್ರಿ ಕಳಿಸಿದರೆ ಇನ್ನು ಬೆಳಗ್ಗೆಗೆ ಚಪಾತಿಗೆ ಅಂತ ಏನಾದರೂ ಇಟ್ಟಿದ್ರೆ ಅದನ್ನು ಕೂಡ ಫ್ರಿಜ್ಜಿಗೆ ಇಡೋದಿಲ್ಲ. ಇನ್ನೂ ಇಲ್ಲಿ ಹಾಗೆ ಅರ್ದಿದ್ದಂಥ ಮನೆಯೂ ಕೂಡ ತೊಳೆದಿಟ್ಕೊಂಡಿದ್ದಾಯಿತು. ಈಗ ಲಾಸ್ಟಾಗಿ ಹಿಟ್ಟು ಬಾಕ್ಸ್ ಇರ್ಬೋದು ಎಲ್ಲದನ್ನು ಕೂಡ ಎತ್ತಿಟ್ಟಿದ್ದಾಗಿದೆ. ಇನ್ನು ಕೊನೆಯದಾಗಿ ಕೌಂಟರ್ ಟಾಪ್ನ ನೀಟಾಗಿ ಒರೆಸ್ಕೋಬೇಕು. ಹಬ್ಬ ತುಂಬಾ ಚಳಿ ಇದೆ. ಬೆಂಗಳೂರಲ್ಲಂತೂ ಹೇಗೆ ಚಳಿ ತಡಿಬೇಕಂತ ನನಗಂತೂ ಗೊತ್ತಿಲ್ಲ. ನಮ್ಮನೇಲಿ ಈ ಒಂದು ಧಾರಾವಾಹಿ ಇದೆ ಗೊತ್ತಾ, ಮನೆಗೊಂದು 3 ಬಾಗಿಲು ಅಂತ. ಇದೇ ರೀತಿಯಾಗಿ ನಮ್ಮ ಮನೆಯಲ್ಲಿ 3 ಬಾಗಿಲಿದೆ. ಅಂದರೆ ವೆಂಟಿಲೇಷನ್ಗಂತೂ ಏನೂ ಪ್ರಾಬ್ಲಮ್ ಇಲ್ಲ. ಈ ಅಡುಗೆ ಮನೆಯಲ್ಲಿ ಕೂಡ ಒಂದು ಬಾಗಿಲಿದೆ, ಅಂದರೆ ಯುಟಿಲಿಟಿಗೆ ಯೂಸ್ ಮಾಡ್ಕೋಬೋದು. ಹಾಗೆ ಮೇನ್ ಡೋರ್ ಆದರೆ ಇನ್ನೂ ಒಂದು ರೂಮಲ್ಲಿ ನಾವು ವರಾಂಡ ಇದೆ. ಸೊ ಅದೊಂದು ಡೋರ್, 3 ಕಡೆನೂ ಕೂಡ ಗಾಳಿ ಜೋರಾಗಿ ಬೀಸ್ತಾ ಇದೆ. ಅಡುಗೆ ಮನೆಯಲ್ಲಿ ಒಂದು ಕಿಟಕಿ ಇದೆ, ಅಲ್ಲೂ ಕೂಡ ತುಂಬಾ ಗಾಳಿ ಬೀಸುತ್ತೆ. ನಾನಂತೂ ಫುಲ್ ಪ್ಯಾಕ್ ಆಗಿದ್ದೀನಿ. ಸ್ವೆಟರ್, ಸ್ಕಾರ್ಫ್ ಎಲ್ಲದನ್ನು ಕಟ್ಟಿದ್ರೂ ಕೂಡ ಸೀರಿಯಸ್ಲಿ ತುಂಬ ಅಂದರೆ ಚಳಿ ಆಗ್ತಾಯಿತ್ತು. ಆದರೆ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ, ಆಮೇಲೆ ಪಾತ್ರೆ ಏನಾದರೂ ತೊಳೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಯಾವ ಚಳಿನೂ ಕಾಣಿಸ್ಕೊಳ್ಳಲ್ಲ. ಒಲೆ ಮುಂದೆ ಇರೋದ್ರಿಂದ ಸ್ವಲ್ಪ ಬಿಸಿ ತಾಕೋದ್ರಿಂದ ಅಷ್ಟು ಚಳಿ ಅಂತ ಅನಿಸಲ್ಲ. ಆದರೆ ಕೆಲಸ ಸ್ಟಾರ್ಟ್ ಮಾಡೋರ್ಗೂ ಸ್ವಲ್ಪ ಕಷ್ಟ ಅಂತಲೇ ಅನ್ಬೋದು. ಇನ್ನು ಲಂಚ್ ಬಾಕ್ಸ್, ತಿಂಡಿ ಎಲ್ಲರದು ಕೂಡ ಆಯಿತು. ನಂದು ನನ್ನ ಹಸ್ಬೆಂಡ್ದು ಮಾತ್ರ ಪೆಂಡಿಂಗ್ ಇದೆ. ಇಲ್ಲಿ ಸಾರಿಗೆ ಒಗ್ಗರಣೆ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ. ನಾನು ಆವಾಗಲೇ ಹೇಳ್ದಾಗೆ ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಬಸ್ಸಾರನ್ನ ಮಾಡ್ತಾಯಿದ್ದೀನಿ. ಒಂದು ಬಾಣಲಿಗೆ ಅರ್ಧ ಸ್ಪೂನ್ ಆಗೋಷ್ಟು ಎಣ್ಣೆ, ಹಾಗೆ ಇದಕ್ಕೆ ಬೆಳ್ಳುಳ್ಳಿ, ಕರ್ಬೇವಿನ ಸೊಪ್ಪು ಒಂದು 2 ಕಡ್ಡಿಯಷ್ಟು, ಬೆಳ್ಳುಳ್ಳಿನ ನಾನು ಅರ್ಧ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ, ಹಾಗೆ ಅರ್ಧ ಈರುಳ್ಳಿನ ತೊಗೊಂಡಿದ್ದೀನಿ. ಇಷ್ಟನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ. ನಂತರ ಇದನ್ನು ಫ್ರೈ ಮಾಡ್ಕೊಳ್ತಾ ಇರ್ತೀನಿ. ಸೊ ಈ ರೀತಿ ಮಾಡಿಕೊಂಡು ನಾನಿವತ್ತು ಹಸಿಮೆಣ್ಸಿನ್ಕಾಯಿನ ಬಳಸಿಲ್ಲ. ನೀವು ನೋಡ್ಬೋದು, ಯೂಶ್ವಲಿ ನಾನು ಹಸಿಮೆಣ್ಸಿನ್ಕಾಯಿನ ಬಳಸ್ತಾ ಇದ್ದೆ. ಹಸಿಮೆಣ್ಸಿನ್ಕಾಯಿ ಬಳಸದೆ ಯಾವ ರೀತಿಯಾಗಿ ಡಿಫ್ರೆಂಟಾಗಿ ತುಂಬ ಟೇಸ್ಟಿಯಾಗಿ ಬಸ್ಸಾರು ಮಾಡೋದಂತ ಹೇಳ್ಕೊಡ್ತೀನಿ. ನೀವು ಕೂಡ ಈ ರೀತಿ ಫಾಲೋ ಮಾಡಿ. ಇದಕ್ಕೆ ನಾನು 2 ಸ್ಪೂನ್ ಆಗೋಷ್ಟು ತೆಂಗಿನಕಾಯಿನ ಹಾಕ್ಕೊಂಡು ಸ್ಟವ್ನ ಆಫ್ ಮಾಡ್ಕೊಂಡಿದ್ದೀನಿ. ನಂತರ ಕೊತ್ತಂಬರಿ ಸೊಪ್ಪು ಒಂದು 1/4 ಇಡಿಯಾಗೋಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊತೀನಿ. ಸ್ವಲ್ಪ ಬಿಸಿ ತಾಗಿದ್ರೆ ಒಂದು ಸ್ವಲ್ಪ ಮಾಗುತ್ತೆ ಅಂತ ಹೇಳಿ. ಇವಾಗ ನಾನು ಇದನ್ನೆಲ್ಲ ಮಾಡಿ ಆಫೀಸ್ಗೆ ರೆಡಿಯಾಗಿ ಇವಾಗ ನಾನು ಮತ್ತೆ ಶೂಟ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಸಾಂಬಾರು ಮಾಡೋದಕ್ಕೆ ಬಂದಿದ್ದೀನಿ. ನಂದು ಕೂಡ ತಿಂಡಿ ಆಯಿತು. ಸಾಂಬಾರನ್ನ ಮಾಡಿ ಕುದಿಯೋದಕ್ಕೆ ಇಟ್ಟು ಹೋದರೆ ನನ್ನ ಹಸ್ಬೆಂಡ್ ನೋಡಿಕೊಂಡು ಆಫ್ ಮಾಡ್ತಾರೆ ಅಂತ ಹೇಳಿ. ಸೊ ಇವಾಗ ಹುರಿದಿಟ್ಕೊಂಡಿರುವಂಥ ಎಲ್ಲ ಪದಾರ್ಥನ ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ. ಆಲ್ರೆಡಿ ನಾನು ಮಿಕ್ಸಿ ಜಾರಲ್ಲಿ ಸ್ವಲ್ಪ ಬೇಳೆನ ಬೇಯಿಸಿಟ್ಟಿರೋದನ್ನು ಎತ್ತಿಟ್ಕೊಂಡಿದ್ದೆ. ಹಾಗೆ ಇದಕ್ಕೆ ಒಂದು ಚಿಕ್ಕ ನಿಂಬೆಹಣ್ಣು ಹೋಳು ಗಾತ್ರದಲ್ಲಿ ಹುಣಸೆಹಣ್ಣ ಹಾಕೋತಾ ಇದ್ದೀನಿ. ಇವತ್ತು ಸ್ವಲ್ಪ ಹುಣಸೆಹಣ್ಣ ಜಾಸ್ತಿ ಹಾಕೋತಾ ಇದ್ದೀನಿ. ರೀಸನ್ ಏನಂದರೆ ಟೊಮ್ಯಾಟೋನ ನಾನಿವತ್ತು ಬಳಸಿಲ್ಲ. ಹಳ್ಳಿ ಕಡೆ ಟೊಮ್ಯಾಟೋನ ಬಸ್ಸಾರು ಮಾಡೋದಕ್ಕೆ ಬಳಸೋದಿಲ್ಲ. ಇವಾಗ ಜಾಸ್ತಿ ಹುಳಿ ಬದಲು ಟೊಮ್ಯಾಟೋನ ತುಂಬಾ ಬಳಸ್ತಾರೆ. ಆದರೆ ಇದು ಪಕ್ಕಾ ಹಳ್ಳಿ ಸ್ಟೈಲ್ ಬಸ್ಸಾರು ಅಂತಲೇ ಹೇಳ್ಬೋದು. ಮಿಕ್ಸಿ ಜಾರಲ್ಲಿರುವಂಥ ಎಲ್ಲ ಪದಾರ್ಥನ ಸಣ್ಣದಾಗೆ ಈ ರೀತಿ ರುಬ್ಬಿಟ್ಕೋಬೇಕು. ನಾವು ಬಸ್ಸಾರನ್ನ ಮಾಡ್ತಾಯಿದ್ದೀವಿ ಅಂತ ಹೇಳಿದ್ರೆ ಮಸಾಲಾನ ನಾವು ಕಂಪ್ಲೀಟ್ ನುಣ್ಣದಾಗಿ ರುಬ್ಬಿಟ್ಕೋಬೇಕು. ಆವಾಗಲೇ ಬಸ್ಸಾರಿಗೆ ಹೊಂದ್ಕೊಳ್ಳುತ್ತೆ. ಸ್ವಲ್ಪ ತರಿಯಾಗಿದ್ರೂ ಕೂಡ ಹೊಂದ್ಕೊಳ್ಳೋದಿಲ್ಲ.
ಈಗ ನಾನು ಈ ಬಸ್ಸಾರಿನ ನೀರನ್ನ ಒಂದು ಮಡಿಕೆಗೆ ಎತ್ತಿಟ್ಕೊಂಡಿದ್ದೆ. ಹಾಗೆ ನಾನು ಒಗ್ಗರಣೆ ಮಾಡೋದಕ್ಕಿಂತ ಯೂಸ್ ಮಾಡಿದೆ ಅಲ್ವಾ, ಅದೇ ಬಾಣಲಿಗೆ ಸ್ವಲ್ಪ ನೀರನ್ನು ಎತ್ತಿಟ್ಕೋತೀನಿ. ನಾನು ಬಸ್ಸಾರಿಗೆ ಎಕ್ಸ್ಟ್ರಾ ನೀರನ್ನ ಹಾಕೋದಿಲ್ಲ. ನಾನು ಕಾಳು ಬೇಯಿಸ್ಬೇಕಾದ್ರೆ ಸ್ವಲ್ಪ ನೀರನ್ನ ಜಾಸ್ತಿ ಹಾಕ್ಕೊಳ್ತೀನಿ, ಅಂದರೆ ನೋಡಿಕೊಂಡು ಹಾಕ್ಕೊಳ್ತೀನಿ. ಎಕ್ಸ್ಟ್ರಾ ನೀರನ್ನ ಬಳಸ್ಕೊಳ್ಬಾರ್ದು ಅಂತ ಹೇಳಿ, ಅವಾಗ ಒಂಥರ ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ ಅಂತ ನನಗನ್ಸುತ್ತೆ. ಆ ಕಾರಣಕ್ಕೆ ಸ್ವಲ್ಪ ನೀರನ್ನ ಸಪ್ರೇಟಾಗಿ ಎತ್ತಿಟ್ಕೊಂಡ್ಬಿಟ್ರೆ ಸ್ವಲ್ಪ ಮಿಕ್ಸಿ ಜಾರಿಗೆ ಇರ್ಬೋದು, ಈ ರೀತಿ ಏನಕ್ಕಾದರೂ ಬಳಸ್ಕೋಬೋದು. ಹಾಗೆ ಮಿಕ್ಕಿದ್ರೆ ಆ ನೀರನ್ನ ಮತ್ತೆ ಸಾರಿಗೆ ಹಾಕ್ಬೋದು ಅಂತ ಹೇಳಿ ಈ ರೀತಿ ನಾನು ಯಾವಾಗಲೂ ಮಾಡ್ಕೋತೀನಿ. ಇನ್ನು ಮಸಾಲ ಹಾಕಿದ ಮೇಲೆ ಈ ರೀತಿ ಕೈಯಾಡ್ಕೊಂಡು ಬಿಡಬೇಕು. ಕಾಯೋದಕ್ಕೆ ಡೈರೆಕ್ಟ್ ಇಡಕ್ಕೆ ಹೋಗಬೇಡಿ, ಯಾಕಂದರೆ ಗಂಟಾಗಿರುತ್ತೆ. ನಾವು ರುಬ್ಬಿರ್ತೀವಲ್ವ, ಅದು ಹಾಗಾಗಿ ಹಾಕಿರ್ತೀವಿ ಅಲ್ವ, ಸ್ವಲ್ಪ ಗಂಟಿನ ರೀತಿಯಲ್ಲಿ ಇರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಕೈಯಾಡಿಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳಿ. ನಂತರ ಇಲ್ಲಿ ಬಾಣಲಿಯಲ್ಲಿ ಒಂದು 3 ಸ್ಪೂನ್ ಆಗೋಷ್ಟು ನೀರನ್ನ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು ಖಾರಕ್ಕೆ ತಕ್ಕಂತೆ ಖಾರದ ಪುಡಿನ ಹಾಕ್ಕೊಂಡು ಇನ್ನು ಅರ್ಧ ಸ್ಪೂನ್ ಆಗೋಷ್ಟು ಸಾಂಬಾರು ಪುಡಿನ ಹಾಕೋತಾ ಇದ್ದೀನಿ. ಅಂದರೆ ನಾನು 1.5 ಸ್ಪೂನ್ ಆಗೋಷ್ಟು ಖಾರದ ಪುಡಿ ಹಾಗೆ ಅರ್ಧ ಸ್ಪೂನ್ ಆಗೋಷ್ಟು ಸಾಂಬಾರು ಪುಡಿ ಇಷ್ಟನ್ನು ಬಳಸ್ಕೊಂಡು ಈ ನೀರಲ್ಲಿ ಕಲಿಸ್ಕೊತೀನಿ. ಇಲ್ಲ ಅಂದರೆ ಗಂಟಾಗ್ಬಿಡುತ್ತೆ. ಡೈರೆಕ್ಟ್ ನಾವೇನಾದರೂ ಪಾತ್ರೆಗೆ ಹಾಕಿಬಿಟ್ರೆ ಗಂಟಾಗ್ಬಿಡತ್ತೆ ಅಂತ ಹೇಳಿ ಈ ರೀತಿ ಸ್ವಲ್ಪ ಹೇಗಿದ್ರೂ ಸಾಂಬಾರು ಮಿಕ್ಕಿತ್ತಲ್ವ, ಸೊ ಅದಕ್ಕೇ ಖಾರದ ಪುಡಿ ಸಾಂಬಾರು ಪುಡಿನ ಹಾಕ್ಕೊಂಡು ಕಲಿಸ್ಕೊಂಡ್ರೆ ಗಂಟು ಕೂಡ ಆಗೋದಿಲ್ಲ. ಹಾಗೆ ಇದಕ್ಕೆ ಮಿಕ್ಸ್ ಮಾಡಿದಂಥ ಖಾರದ ಪುಡಿ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಸ್ಕೊಂಡ್ರೆ ಬಸ್ಸಾರು ಕೂಡ ರೆಡಿ ಆಯಿತು. ಇನ್ನು ಸಾರಿಗೇನು ಒಗ್ಗರಣೆನ ಕೊಟ್ಟಿಲ್ಲ, ಹಾಗೆ ಕುದಿಯೋದಕ್ಕೆ ಇಟ್ಟಿದ್ದೀನಿ. ಇನ್ನು ನಾನು ತಿಂಡಿನ ತಿಂತಾ ಇದ್ದೀನಿ. ಸೊ ಒಂದು ಚಪಾತಿ ತೊಗೊಂಡಿದ್ದೀನಿ, ಹಾಗೆ ಸ್ವಲ್ಪ ಕಾಳು ಒಗ್ಗರಣೆನ ಹಾಕೋತಾ ಇದ್ದೀನಿ. ನನಗೆ ಕಾಳು ಒಗ್ಗರಣೆ ಅಂದರೆ ತುಂಬಾ ಇಷ್ಟ. ಆ ಕಾರಣಕ್ಕೆ ಕಾಳು ಒಗ್ಗರಣೆನ ಜಾಸ್ತಿ ಹಾಕೋತಾ ಇದ್ದೀನಿ. ಒಂದೇ ಒಂದು ಚಪಾತಿನ ತೊಗೊಂಡು ಇನ್ನು ಬೀಟ್ರೂಟ್ ಪಲ್ಯ. ಈ ರೀತಿಯಾಗಿ ನಾವು ವೆಯ್ಟ್ ಲಾಸ್ ಮಾಡ್ತಾ ಇದ್ದೀವಿ ಅಂದರೆ ಈ ರೀತಿಯಾಗಿ ಪಲ್ಯ ಕಾಳುಗಳನ್ನು ಜಾಸ್ತಿ ತಿನ್ನಬೇಕಾಗತ್ತೆ. ಈ ವಿಡಿಯೋ ಇಷ್ಟ ಆಯ್ತಂದರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ನಿಮಗೆ ಯಾವುದಾದ್ರೂ ಪರ್ಟಿಕ್ಯುಲರ್ ರೆಸಿಪಿ ಬಗ್ಗೆ ನಾನು ತಿಳಿಸ್ಕೊಡ್ಬೇಕಂದ್ರೆ ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಅದ್ರ ಬಗ್ಗೆನೂ ಕೂಡ ವಿಡಿಯೋ ಮಾಡ್ತೀನಿ. ಹಾಗೆ ಇನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರಂದರೆ ಸಬ್ಸ್ಕ್ರೈಬ್ ಮಾಡಿ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ವಿಭಿನ್ನವಾಗಿರುವಂಥ ರೆಸಿಪಿ ಜೊತೆಗೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.